ಮತ್ತೆ ಏನ್ ಮಾಡ್ತಾ ಇದೀಯಾ? ಮೊಳಕೆ ಕಟ್ಟಿ ಸಾರು ಮಾಡ್ತಾ ಇದ್ದೀನಿ. ಹೌದಾ, ಅದಕ್ಕೆ ಏನೇನು ಮಸಾಲೆ ಬೇಕು? ಅಂದರೆ ನೋಡು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಜೀರಿಗೆ, ಅರಿಶಿನ, ಖಾರದ ಪುಡಿ ಇದೆಷ್ಟು ಒಟ್ಟಿಗೆ ರುಬ್ಕೋಬೇಕು. ಸರಿ ಆಯ್ತು. ರುಬ್ಬಿರೋ ಮಸಾಲೆನ ಕಾಳಿಗೆ ಹಾಕೋತೀನಿ. ಈ ಸಬ್ಬಸಿಗೆ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೋಬೇಕು. ಇದನ್ನ ಕಾಳು ಜೊತೆಲಿ ಹಾಕೋದು. ಗಿಡದಲ್ಲಿ ಹೋಗಿ ಒಂದು ಬದನೆಕಾಯಿ ಕಿತ್ಕೋಬ. ಈಗ ಒಂದು ಬದನೆಕಾಯಿ ಹಾಕಬೇಕು ಟೇಸ್ಟಿಗೆ. ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ಈಗ ಬದನೆಕಾಯಿ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿದ್ದೀನಲ್ಲ ಕಾಳಿಗೆಲ್ಲ, ಅದನ್ನು ಈಗ ಅದು ಹಾಕಿ ಫ್ರೈ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಈಗ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿದ ನಂತರ ಕುಕ್ಕರ್ ಹಾಕಿ ಮುಚ್ಚಬೇಕು, ವಿಷಲ್ ಬರೋ ತನಕ. ಕಾಯಿ, ಗರಂ ಮಸಾಲೆ, ಟಮಾಟೊ ಹಣ್ಣು ಅದಷ್ಟು ರುಬ್ಬಿಟ್ಟು ಇದು ಕೂಗಿದ ನಂತರ ಹಾಕಿ. ಈಗೆಲ್ಲ ಮಸಾಲೆ ಹಾಕಿ ರೆಡಿಯಾಗಿದೆ. ಈ ಕುಕ್ಕರ್ ಹಾಕಿ ಒಂದೆರಡು ವಿಷಲ್ ಕೂಗು. ಕಾಯಿ, ಗರಂ ಮಸಾಲೆ, ಟಮಾಟೊ ಹಣ್ಣು ಇದಿಷ್ಟು ರುಬ್ಕೋಬೇಕು. ಕುಕ್ಕರ್ ಕೂಗಿದೆ, ಕಾಳು ಬೆಂದಿದೆ. ಈಗ ಕಾಯಿ ಹಾಕ್ತಾಯಿದ್ದೀನಿ. ಈಗ ಬೆಂದಿದೆ, ಕಾಯಿ ಹಾಕಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಸಮ ಮಾಡಿದ್ದೀನಿ. ಈಗ ಕುದಿಯಕ್ಕೆ ಬಿಟ್ಟಿದ್ದೀನಿ. ಕುದ ನಂತರ ಸಾರು ರೆಡಿ ಆಗುತ್ತೆ. ಈಗ ಮೊಳಕೆ ಕಟ್ಟಿ ಸಾರು ರೆಡಿಯಾಗಿದೆ. ಇದ್ರ ಜೊತೆಗೆ ಚಪಾತಿ ಹಾಕಿ ತಿನ್ಬೋದು. ಸಾರು ರೆಡಿಯಾಗಿದೆ. ಈಗ ಚಪಾತಿ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅತ್ತೆ ಮಾಡಿರೋಂಥ ಮೊಳಕೆ ಕಾಳಿನ ಸಾರಿನ ರೆಸಿಪಿ. ಥ್ಯಾಂಕ್ ಯು.